ರಸ್ತೆಯಲ್ಲಿ ನಿತ್ಯ ನರಕ ದರ್ಶನ. ಗುಂಡಿಮಯ ರಸ್ತೆಯಲ್ಲಿ ನಿತ್ಯ ನರಕ ದರ್ಶನ. ರಸ್ತೆಯುದ್ದಕ್ಕೂ ತಗ್ಗುಗುಂಡಿಗಳದ್ದೇ ದರ್ಶನ. ಬೈಕ್ ಸವಾರರು ಸ್ವಲ್ಪ ಮೈಮರೆತರೆ ಕಾಣುವುದು ಯಮಲೋಕದ ದರ್ಶನ. ಇದು ಚಿಕ್ಕಮಗಳೂರು ನಗರದ ಹೊರವಲಯದ ತೇಗೂರು ಗೇಟ್ನಿಂದ ತೇಗೂರು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯ ದುಸ್ಥಿತಿ. ಇದೇ ರಸ್ತೆಯಲ್ಲಿ ಸಾಯಿ ಏಂಜಲ್ ಶಾಲೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಮಹರ್ಷಿ ವಿದ್ಯಾಮಂದಿರಕ್ಕೆ ತೆರಳಬೇಕಿದ್ದು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಈ ರಸ್ತೆಯ ಮೂಲಕವೇ ಸಂಚರಿಸಬೇಕಿದ್ದು ನಿತ್ಯ ಹರಸಾಹಸ ಪಟ್ಟಿಕೊಂಡು ಸಂಚರಿಸುತ್ತಿದ್ದಾರೆ. ರಸ್ತೆಯುದ್ದಕ್ಕೂ ಗುಂಡಿ ಹೊಂಡಗಳೇ ತುಂಬಿವೆ. ರಸ್ತೆಯನ್ನು ಹುಡುಕಿಕೊಂಡು ವಾಹನ ಚಲಾಯಿಸಬೇಕು, ಇಲ್ಲವಾದರೆ ಅಪಘಾತ ಮಾತ್ರ ಕಟ್ಟಿಟ್ಟ ಬುತ್ತಿ. ಈ ರಸ್ತೆಯಲ್ಲಿ ಮರಳು, ಜಲ್ಲಿಕಲ್ಲು ತುಂಬಿದ ಲಾರಿಗಳು ಹೆಚ್ಚಾಗಿ ಸಂಚರಿಸುತ್ತಿದ್ದು ಇದರಿಂದ ಈ ರಸ್ತೆ ಹಾಳಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. ತಗ್ಗುಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಸಂಚರಿಸುವಾಗ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಆದರೂ ಕೂಡ ಯಾವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆ ಅಭಿವೃದ್ಧಿಗೆ ಮುಂದಾಗಿಲ್ಲ. ಕನಿಷ್ಠ ಪಕ್ಷ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚುವ ಗೋಜಿಗೆ ಹೋಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತೇಗೂರು ಗೇಟಿಂದ ಮುರಾರ್ಜಿ ಸ್ಕೂಲ್ನವರೆಗೂ ರೋಡ್ ಹಾಳಾಗಿದೆ. ಆದರೆ ಗುದ್ರ ಪೂಜೆನೂ ಸಹಿತ ಮಾಡೋಗಿದ್ದಾರೆ. ಇವತ್ತಿನವರೆಗೂ ಏನು ಒಂದು ದಿವಸ ಬಂದರು, ಚರಂಡಿ ತೆಗೆದು ಹೋದ್ರು, ಮತ್ತು ಗುಂಡಿ ಮುಚ್ಚಕ್ಕೂ ಬಂದಿಲ್ಲ. ಇಲ್ಲಿ ನೋಡ್ರಿ ದಿನ ವೆಹಿಕಲ್ಗಳು ಬಿದ್ದು, ಬೈಕ್ನರಂತೂ ಸುಮಾರು ಜನ ಬಿದ್ದು ಹೋಗ್ತಾರೆ. ಎಷ್ಟು ವರ್ಷದಿಂದ ಇದೆ ಇದು ಹಿಂಗೆ ಇದೆ ರೋಡ್? ಇದು 2 ವರ್ಷದಿಂದ ಅದು ತುಂಬ ಹಾಳಾಗಿದೆ ರೋಡ್. 2 ವರ್ಷದಿಂದ ಅಂತೂ ತುಂಬ ಹಾಳಾಗಿದೆ. ಸ್ಕೂಲ್ ಬಸ್ಗಳು ಓಡಾಡ್ತವೆ, ಡಿಪೋ ಬಸ್ ಓಡಾಡ್ತವೆ, ಯಾರು ಸಹಿತ ಕೇರ್ ತಗೊಂಡಿಲ್ಲ. ಏನೇ ಆಗಲಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗುಂಡಿ ಬಿದ್ದಿರುವ ರಸ್ತೆಯನ್ನು ಮುಚ್ಚಿ ಆದಷ್ಟು ಬೇಗ ಈ ರಸ್ತೆಯನ್ನು ಸರಿಪಡಿಸಿ ವಿದ್ಯಾರ್ಥಿಗಳ, ಸಾರ್ವಜನಿಕರ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯ.